ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟರ್ಜಿ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಬಂದು ಎಕ್ಸಾಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್. ಸೊ ಮೊದಲಿಗೆ ಎಕ್ಸಾಮ್ಸ್ ಅಂದರೆ ಏನು ಅಂತ ನೋಡೋಣ. ಎಕ್ಸಾಮ್ಸ್ ಇನ್ ಜಿಯೋಮೆಟ್ರಿಕ್ we have to accept some facts without discussion and proof. They called exams and postulates. Without facts ಮತ್ತು ಡಿಸ್ಕಷನ್ ಇಲ್ಲದೆ ಏನು ಪ್ರೂಫ್ ಇರ್ತಾವೆ ಅವಕ್ಕೆ ಎಕ್ಸಾಮ್ಸ್ ಮತ್ತು ಪಾಸ್ಟುಲೇಟ್ಸ್ ಅಂತ ಹೇಳ್ಬೋದು. ಎಕ್ಸಾಮ್ಸ್ ಮೀನ್ಸ್ ಸೇಯಿಂಗ್ as per English dictionary, exams are required more in geometry than other branches of mathematics. They are self-evident. Exams ಅಂದ್ರೆ self-evident ಇರ್ತಾವು. self-evident truths ಇರ್ತಾವು. ಡೆಫಿನಿಷನ್ ನೋಡ್ಬೇಕಂದ್ರೆ ಎಕ್ಸಾಮ್ ಇಸ್ ಅ ಸ್ಟೇಟ್ಮೆಂಟ್ ದ ಟ್ರೂತ್ ಆಫ್ ವಿಚ್ ಈಸ್ accepted without any proof ಇಲ್ಲದೆ accepted ಇರ್ತಾವೆ ಅವ ಎಕ್ಸಾಮ್ಸ್ ಒಳಗೆ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್. ಎಕ್ಸಾಮ್ ಶುಡ್ not contradict each other. They must be consecutive. Next, exams should be independent. No exams should be created based on another exam. Next, exams should be minimum in numbers. ಸೊ ಇಲ್ಲಿ ನೋಡ್ರಿ, ಎಕ್ಸಾಮ್ಸ್ ಅಂದ್ರೆ ಇಲ್ಲಿ ಫಿಗರ್ ಎ ಬಿ ಇಸ್ 3 ಸೆಂಟಿಮೀಟರ್, ಸಿ ಡಿ ಇಸ್ 3 ಸೆಂಟಿಮೀಟರ್, ದೆನ್ ಎ ಬಿ ಈಕ್ವಲ್ ಟು ಸಿ ಡಿ. ಸೊ ಇಲ್ಲಿ ಎ ಬಿ ಸಿ ಇಸ್ 50 ಡಿಗ್ರಿ, PQR is 50 degree, then angle ABC equal to angle PQR. Next, exams, things which are equal to the same thing are equal to one another. ಅಂದ್ರೆ ಒಂದಕ್ಕೊಂದು ಈಕ್ವಲ್ ಆಗಿರ್ತಾವೆ ಅಥವಾ ಸೇಮರೇ ಆಗಿರ್ತಾವೆ. ಇರ್ಲಿಕ್ಕ ಇಲ್ಲಿ ಎ ಬಿ ಈಕ್ವಲ್ ಟು ಸಿ ಡಿ ಅಂತ ಬಂದೈತಿ, ಇಲ್ಲಿ ಆ್ಯಂಗಲ್ ಎ ಬಿ ಸಿ ಈಕ್ವಲ್ ಟು ಆ್ಯಂಗಲ್ ಪಿ ಕ್ಯೂ ಆರ್ ಅಂತ ಬಂದೈತಿ. ಇದು ಎಕ್ಸಾಮ್ಸ್ ಫಾಲೋ ಆಗ್ತದೆ. ಸೊ ನೆಕ್ಸ್ಟ್ ಏನು ಪಾಸ್ಟುಲೇಟ್ಸ್ ಅಂದರೆ ಏನಪ್ಪ ಅಂದ್ರೆ or mathematical statements in geometry which are assumed to be true without proof. ಇವ assumed be true ಇರ್ತಾವೆ without any proof. They are like exams, but they can be cross-verified by the actual construction and measurements. ಸೊ ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟಿಂದ ಇಲ್ಲಿ ಪಾಯಿಂಟ್ ತನಕ ನಾವು 100 ಮೀಟರ್ಸ್ ಅಂತ ಹೇಳ್ತೀವಿ. ಬಟ್ ಇಲ್ಲಿದ ನಾವು ಲೆಕ್ಕ ಹಾಕೋದಿಲ್ಲ. ಪಾಯಿಂಟ್ ಇಲ್ಲಿ ನೋಡಿ, ಎ ಆ್ಯಂಡ್ ಬಿ ಆರ್ ದ 2 points and AB is the line passing through them. ಅಂದ್ರೆ ಇಲ್ಲಿಂದ ಇಲ್ಲಿ ತನಕ
ಪಾಸ್ ಆಗೈತೆ ಅಂದಂಗೆ. ಇಲ್ಲಿಂದ ಇಲ್ಲಿ ತಗ. ನೆಕ್ಸ್ಟ್ ಇನ್ನು ಇದೇನು ಎನಿಷಿಯೇಷನ್ಸ್ ಅಂದ್ರೆ ಲೆಟ್ ಅಸ್ ಲರ್ನ್ ವಾಟ್ ಎನಿಷಿಯೇಷನ್ಸ್ ಆರ್. The English dictionary gives the meaning of enunciations as guess. Enunciation ಅಂದರೆ guess ಅಥವಾ propose. Enunciations are true facts which can only be verified by the constructions and measurement. ಸೊ ಇಲ್ಲಿ ನೋಡ್ಬೋದು angle AOC equal to angle BOD ಅಥವಾ angle COB equal to angle AOD. ಸೊ ಇವೆರಡು ಆ್ಯಂಗಲ ಈಕ್ವಲ್ ಇರ್ತಾವೆ, ಇವೆರಡು ಆ್ಯಂಗಲ ಈಕ್ವಲ್ ಇರ್ತಾವೆ. ಇದು ಆ್ಯಂಗಲ್ ಈಕ್ವಲ್ ಇರ್ತೈತಿ, ಈ ಆ್ಯಂಗಲ್ಗೆ ಈ ಆ್ಯಂಗಲ್ ಈಕ್ವಲ್ ಇರ್ತೈತಿ, ಈ ಆ್ಯಂಗಲ್ಗೆ ಈ ಆ್ಯಂಗಲ್ ಈಕ್ವಲ್ ಇರ್ತೈತಿ. ಇದು ಎನಿಷಿಯೇಷನ್ಸ್ ಫಾಲೋಸ್. ಸೊ ಇಲ್ಲಿ ಇಫ್ a ray stands on a straight line, the sum of angle formed at a common point is 180. ಅಂದ್ರೆ ಇಲ್ಲಿ ಆ್ಯಂಗಲ್ AOB ಏನೈತ್ಲ 180 ಡಿಗ್ರಿ ಇರ್ತೈತಿ. ಇದು ಲೈನ AOD ಏನೈತ್ಲ ಇದು 180 ಡಿಗ್ರಿ ಇರ್ತೈತಿ. ಸೊ ನೆಕ್ಸ್ಟ್ in the adjacent figure the line AB and CD intersect at a O. We notice AOC equal to DOB ಅಂದರೆ AOC equal to DOB. ಸೊ ಈ ಆ್ಯಂಗಲ್ಗೆ ಈ ಆ್ಯಂಗಲ ಈಕ್ವಲ್ ಇರ್ತೈತಿ. ಅದೇ ರೀತಿ AOD ಆ್ಯಂಗಲ್ಗೆ COB ಈ ಆ್ಯಂಗಲ ಈಕ್ವಲ್ ಇರ್ತೈತಿ, ಈ ಆ್ಯಂಗಲ್ಗೆ ಈ ಆ್ಯಂಗಲ ಈಕ್ವಲ್ ಇರ್ತೈತಿ. ಅದೇ ರೀತಿ ಇಲ್ಲಿ ಸಿಸರ್ ಅಂದ್ರೆ ಕತ್ರಿದು ಅದೇ ರೀತಿ ಆ್ಯಂಗಲ ಈಕ್ವಲ್ ಇರ್ತಾವೆ. ಈ ಆ್ಯಂಗಲ್ಗೆ ಈ ಆ್ಯಂಗಲ, ಈ ಆ್ಯಂಗಲ್ಗೆ ಈ ಆ್ಯಂಗಲ ಈಕ್ವಲ ಇರ್ತದೆ. ಸೊ ಇಲ್ಲಿ ಇದ್ರ ಮ್ಯಾಗ ಒಂದೆರಡು ಎಕ್ಸಾಂಪಲ್ದವು. In the figure O is a point on a straight line AB. Line OP stands on a AB at O. OQ bisects angle POB. OR bisects angle AOP. Prove that R angle ROQ is 90 degree. ಏನು ಹೇಳೋರು ROQ ಇದು ಆ್ಯಂಗಲ 90 ಡಿಗ್ರಿ ಐತೆ ಅನ್ನೋದ ಪ್ರೂವ್ ಮಾಡಂದರು. ಸೊ ಇಲ್ಲಿ ನೋಡಿ ಆ್ಯಂಗಲ್ POQ ಈಕ್ವಲ್ ಟು ಆ್ಯಂಗಲ್ QOB ಅಂದ್ರೆ ಈ ಆ್ಯಂಗಲ ಈ ಆ್ಯಂಗಲ್ಗೆ ಈಕ್ವಲ್ ಐತಿ. ಯಾಕಂದ್ರೆ ಇಲ್ಲಿ POB ನಡುವೆ OQ ಇಂಟರ್ಸೆಕ್ಟ್ ಆಗೈತಿ ಅಥವಾ ಬಿಸೆಕ್ಟ್ ಆಗೈತಿ. ಸೊ ಅದಕ್ಕೆ ಆ್ಯಂಗಲ್ POB ಇದನ್ನ ಯಾವ ರೀತಿ ಬರ್ತಾರೆ ಅಂದರೆ ಆ್ಯಂಗಲ್ POB ಈಕ್ವಲ್ ಟು 2 ಇಂಟು POQ. 2 ಇಂಟು POQ ಈ ಥರ ಡಬಲ್ ಇದು
ಈ ಆ್ಯಂಗಲ್ ಸೇಮ್ ಅದಾವ ಅಂದ್ರೆ ಇದಕ್ಕೆ ಇಂಟು 2 ಮಾಡಿ ಬರ್ದಾರು. ಸೊ ಆ್ಯಂಗಲ್ ಎ ಒ ಪಿ ಪ್ಲಸ್ ಆ್ಯಂಗಲ್ ಪಿ ಒ ಬಿ ಈಕ್ವಲ್ ಟು 180. ಆ್ಯಂಗಲ್ ಎ ಒ ಪಿ ಪ್ಲಸ್ ಆ್ಯಂಗಲ್ ಪಿ ಒ ಬಿ ಅಂದ್ರೆ ಇದು ಸ್ಟ್ರೇಟ್ ಲೈನ್ ಅಂತೂ ಇದು 180 ಡಿಗ್ರಿ ಇರ್ತೈತಿ. ನೆಕ್ಸ್ಟು 2 ಇಂಟು ಆರ್ ಒ ಪಿ. ಆರ್ ಒ ಪಿ ಇದ್ರ ಡಬಲ ಮತ್ತು 2 ಇಂಟು ಪಿ ಒ ಕ್ಯೂ ಈಕ್ವಲ್ ಟು 180. ಯಾಕಂದ್ರೆ ಇದು ನಮಗೆ ಇಲ್ಲಿ 4ನೇ ಸ್ಟೆಪ್ದಾಗ ಏನು ಬಂದೈತಿ 180 ಅಂತ ತೋರಿಸ್ಯಾರು. ಸೊ ಅದೇ ರೀತಿ 2ನೇ ಸ್ಟೆಪ್ದಾಗೂ ಪಿ ಒ ಬಿ ಅಂದ್ರೆ 2 ಇಂಟು 8 ಐತಿ, ಎ ಒ ಪಿ ಅಂದ್ರೆ 2 ಇಂಟು ಆರ್ ಒ ಪಿ ಅಂತ ಕೊಟ್ಟಾರು. ಸೊ ಇವು ಎರಡತ್ರ ಬೇಸ್ ಮ್ಯಾಗ ಇದನ್ನು ಬರ್ಕೊಂಡೆವು. ನೆಕ್ಸ್ಟ್ 2 ಇಂಟು ಆ್ಯಂಗಲ್ ಆರ್ ಒ ಪಿ ಪ್ಲಸ್ ಆ್ಯಂಗಲ್ ಪಿ ಒ ಕ್ಯೂ ಈಕ್ವಲ್ ಟು 180. ಸೊ ದೆನ್ ಆ್ಯಂಗಲ್ ಆರ್ ಒ ಪಿ ಪ್ಲಸ್ ಆ್ಯಂಗಲ್ ಪಿ ಒ ಕ್ಯೂ ಈಕ್ವಲ್ ಟು 90 ಡಿಗ್ರಿ. ಆ್ಯಂಗಲ್ ಆರ್ ಒ ಕ್ಯೂ ಇಸ್ 90 ಡಿಗ್ರಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಸೇಮ್ ಐತಿ, ನೀವು ಬೇಕಂದ್ರೆ ನೋಡ್ಕೋಬೋದು. ಥರ್ಡ್ ಎಕ್ಸಾಂಪಲ್, ಇನ್ ದ ಫಿಗರ್ O is a point on the straight line AB. If A minus B equal to 80 degree, find all angles ಅಂದರು. ಸೊ ಇಲ್ಲಿ ಎ ಬಿ ಲೈನ ಓ ಮಿಡ್ ಪಾಯಿಂಟ, ಇಲ್ಲಿ ಪಿ ಹತ್ತುವುದು, ಒ ಪಿ ಇದು ಒ ಪಿ ಸ್ಟ್ಯಾಂಡಿಂಗ್ ಆನ್ ಎ ಬಿ. ಸೊ ಎ ಪ್ಲಸ್ ಬಿ ಅಂದ್ರೆ ಆ್ಯಂಗಲ್ ಎ ಪ್ಲಸ್ ಬಿ ಇಸ್ 180 ಡಿಗ್ರಿ. ಸೊ ನಮಗೆ ಬಿ ಬೇಕಾಗಿತ್ತು ಅಂದರೆ ಈ 180ಆಗ ಎ ಮೈನಸ್ ಮಾಡೋದು. ಆವಾಗ ಬಿ ಈಕ್ವಲ್ ಟು 180 ಮೈನಸ್ ಎ ಆಗುತ್ತೆ. ನಮ್ಗೆ ಎ ಮೈನಸ್ ಬಿ ಅಂದ್ರೆ ಎಷ್ಟು ಕೊಟ್ಟಾರು, 80 ಡಿಗ್ರಿ ಕೊಟ್ಟಾರು. ಸೊ ಎ ಮೈನಸ್ ಬಿ ಈಕ್ವಲ್ ಟು ಎ ಮೈನಸ್ 180 ಮೈನಸ್ ಎ. ಸೊ 2a ಮೈನಸ್ 180 ಡಿಗ್ರಿ. ಇದು ಎ ಬಿ ವ್ಯಾಲ್ಯೂನ 80ನ ಇದ್ರೊಳಗೆ ಹಾಕ್ಯಾರು. 2a ಮೈನಸ್ 180 ಡಿಗ್ರಿ ಈಕ್ವಲ್ ಟು 80 ಡಿಗ್ರಿ. 2a ಈಕ್ವಲ್ ಟು 80 ಡಿಗ್ರಿ ಪ್ಲಸ್ 180 ಡಿಗ್ರಿ ಈಕ್ವಲ್ ಟು 180 ಪ್ಲಸ್ 80 ಇಸ್ 260. 2a ಈಕ್ವಲ್ ಟು 260. 2a ಈಕ್ವಲ್ ಟು 260. ಸೊ a ಈಕ್ವಲ್ ಟು 130 ಡಿಗ್ರಿ. ಸೊ ಬಿ ಈಕ್ವಲ್ ಟು ಟೋಟಲ ಎ ಈಕ್ವಲ್ ಟು 130 ಬಂತು. ಸೊ ಆಗ ಟೋಟಲ್ ಎಷ್ಟು ಇರ್ತೈತಿ, ಟೋಟಲ್ 180 ಡಿಗ್ರಿ ಇರ್ತೈತಿ. ಅದ್ರೊಳಗೆ ಎ 130 ಆದರೆ ಬಿ ಈಕ್ವಲ್ ಟು 50 ಡಿಗ್ರಿ. ಸೊ ಬಿ ಈಸ್ ಈಕ್ವಲ್ ಟು 50 ಡಿಗ್ರಿ. ಸೊ ನೀವು ಫೋರ್ತ್ ಎಕ್ಸಾಂಪಲು ಅದೇ ಸೇಮ್ ಅದಾವು, ನೋಡ್ಕೋಬೋದು ನೀವು. ನೆಕ್ಸ್ಟ್ ಫಿಫ್ತ್ ಒನ್ ನೋಡ್ಕೋರಿ. ನೆಕ್ಸ್ಟ್ ಇನ್ನು a linear pair is a pair of adjacent supplementary angles. Adjacent means next to each other. Supplementary means measures of two angles
add up to equal 180. So the linear postulates say if two angles from a linear pair, then measure of the angles add up to 180 degree. So ಇಲ್ಲಿ ನೋಡ್ರಿ ಇವ 180 ಡಿಗ್ರಿ ಇರ್ತದ. ಇದು ಟೋಟಲ್ದಾಗ ಆ್ಯಂಗಲ್ 180 ಡಿಗ್ರಿ ಇರ್ತದೆ. ಇದು ಲೀನಿಯರ್ ಪೇರ್ ಒಳಗೆ ಪಾಸ್ಟುಲೇಟ್ಸ್ ಒಳಗೆ. ಸೊ ನೆಕ್ಸ್ಟ್ ಒನ್ ಇನ್ನು vertically opposite side angles are always equal to each other. Also vertical angle and its adjacent side angle are supplementary angles, that is they add up to 180 degree. For example, if two lines intersect and make an angle say x equal to 45 degree, then its opposite angle is also equal to 45 degree. ಸೊ ಇಲ್ಲಿ ಡಯಾಗ್ರಾಮ್ ಒಳಗೆ ನೋಡ್ರಿ, angle A is equal to angle 3. ಸೊ ಇಲ್ಲಿ ಅಪೋಸಿಟ್ ಸೈಡ್ ಆ್ಯಂಗಲ್ಗಳು ಈಕ್ವಲ್ ಆಗಿರ್ತಾವೆ. ಇಲ್ಲಿ ಆ್ಯಂಗಲ್ 2 is equal to angle 4. ಇವೆರಡು ಆ್ಯಂಗಲ ಈಕ್ವಲ್ ಆಗಿರ್ತಾವೆ. ಸೊ ಅದೇ ರೀತಿ ಇಲ್ಲಿ 6, 8 ಆ್ಯಂಗಲ ಈಕ್ವಲ್ ಆಗಿರ್ತಾವೆ. ಇಲ್ಲಿ 5, 7 ಆ್ಯಂಗಲ ಈಕ್ವಲ್ ಆಗಿರ್ತಾವೆ. ಮತ್ತು ಇದು 180 ಡಿಗ್ರಿ ಆಗಿರ್ತೈತಿ. ಇದು 180 ಡಿಗ್ರಿ ಆಗಿರ್ತೈತಿ. ಅದೇ ರೀತಿ 2, 3 ಇದು ಆ್ಯಂಗಲ ಇದು 180 ಆಗಿರ್ತೈತಿ. 1, 4 ಆ್ಯಂಗಲ ಇದು 180 ಡಿಗ್ರಿ ಆಗಿರ್ತೈತಿ. ನೆಕ್ಸ್ಟ್, if two lines and transverse from alternate interior angles and they congruent, then the two lines are parallel. Converse of the same side interior angles postulates if two lines and transversals from same side interior angles that are supplementary, then the two lines are parallel. ಸೊ ಇಲ್ಲಿ ಡಯಾಗ್ರಾಮ್ ಮುಖಾಂತರ ಹೇಳ್ತೀನಿ. ಇವ ಎರಡು ಪ್ಯಾರಲಲ್ ಲೈನ್ ಇದ್ದಾವೆ. ಇದಕ್ಕೆ ಒಂದು ಲೈನ ಮಿಡ್ಲ್ ಆಫ್ ದ ಕಟ್ ಆಗ್ತದೆ. ಸೊ ಇಲ್ಲಿ ಆ್ಯಂಗಲ್ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ. ಇದು ಟ್ರಾನ್ಸ್ವರ್ಸಲಸ್ ಇದಕ್ಕೆ ಅಂತಾರೋ. ಸೊ ಇಲ್ಲಿ ಅಪೋಸಿಟ್ ಆ್ಯಂಗಲು ಈಕ್ವಲ್ ಆಗಿರ್ತಾವೆ. ದೆನ್ ಇಲ್ಲಿ ಪಿ ಈಕ್ವಲ್ ಟು ಆ್ಯಂಗಲ್ ಪಿ ಇದ್ದಿದ್ದ ಆ್ಯಂಗಲ್ ಕ್ಯೂಕ್ಕೆ ಈಕ್ವಲ್ ಇರ್ತೈತಿ. ಯಾವಾಗಂದ್ರೆ ಇವೆರಡು ಲೈನ, ಈ ಲೈನ್ ಎ ಈಕ್ವಲ್ ಟು ಲೈನ್ ಬಿ ಎರಡು ಪ್ಯಾರಲಲ್ ಇರಬೇಕು. ಪ್ಯಾರಲಲ್ ಇದ್ದಾಗ ಇದು ಈಕ್ವಲ್ ಆಗಿರ್ತಾವೆ ಪಿ ಮತ್ತು ಕ್ಯೂ ಆ್ಯಂಗಲ. ಸೊ ಇಲ್ಲಿಗೆ ಈ ಕ್ಲಾಸ್ ಮುಗೀತು. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.